ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಆದರೆ ಅಲ್ಲಿವರೆಗೂ ತಾವು ಸ್ವಲ್ಪ ಸಮಯ ಮಾಡಿಕೊಡಿ, ಆಜ್ಞೆ ಕೊಡಿ. ಸರಿ. ರಮಾ, ಅಪ್ಪನ ಹತ್ರ ಮಾತಾಡಿದ್ಯಾ? ಅಪ್ಪ ಏನಾದ್ರೂ ಹೇಳಿದ್ರ ನಿನ್ನ ಹತ್ರ? ನಾನು ಏನು ಅಂತ ಹೇಳಿ, ಮಾವ ಮಂತ್ರಿಗಳನ್ನ ನೋಡಕ್ ಹೋಗಿದ್ದಾರೆ. ರಮಾ, ಹೇಳಮ್ಮ. ಭೀಮಾ, ರಮಾ ರಾಮ್ಜಿ ಹತ್ರ ಮಾತಾಡಿದ್ಲು. ಆದ್ರೆ ರಾಮ್ಜಿ ಮಾತಲ್ಲಿ ಸತ್ಯ ಇದೆ ಅಲ್ವಾ? ಕೇಳೋಕೇನೋ ತುಂಬ ಹಿತ ಅನ್ಸುತ್ತೆ. ದೊಡ್ಡ ವ್ಯಕ್ತಿ ಆಗಬೇಕು, ಎಲ್ರಿಗಿಂತ ಎತ್ತರವಾಗಿ ಬೆಳಿಬೇಕು. ಆದರೆ ಪಾಪ ಭೀಮ ಅಲ್ಲಿವರೆಗೂ ಹೇಗೆ ಹೋಗ್ತಾನೋ? ಅದು ಅಲ್ಲದೆ ಓದಿಗೂ ಒಂದು ಮಿತಿ ಇರುತ್ತಲ್ವ? ಅಷ್ಟಂತೂ ಓದಿದ್ದಾನವನು. ಈಗ ಕೆಲಸ ಮಾಡಬೇಕು ಅಷ್ಟೆ. ನನಗ್ಯಾಕೋ ಅಪ್ಪ ಸುಮ್ಮನೆ ಹಠ ಮಾಡ್ತಿದ್ದಾರೆ ಅನ್ಸುತ್ತೆ. ನೀವು ಚಿಕ್ಕವರಿದ್ದಾಗಲೂ ನಿಮಗೆ ತುಂಬ ಸಲ ಹೀಗೆ ಆಗಿರ್ಬೇಕಲ್ಲ? ಭೀಮಾ 10ನೇ ಕ್ಲಾಸ್ ತನಕ ಯಾಕೆ ಓದ್ತಾನೋ ಅಂತ, ಇನ್ನೊಂದು ಸ್ವಲ್ಪ ಓದಿದ್ರೆ ಸಾಕಾಗ್ತಿತ್ತು ಅಂತ. ಹಾಂ, ತುಂಬ ಸಲ ಅನಿಸಿದೆ. ನಿಜವಾಗ್ಲೂ ಒಪ್ಕೋತೀನಿ ನಾನು ಅದನ್ನು. ಮಾವ ತಾನೇ ಅವರಲ್ಲಿ ಉತ್ಸಾಹ ಹುಟ್ಟಿಸಿ ಭೀಮ್ ಭಾವ ಇನ್ನೂ ಓದೋ ಥರ ಮಾಡಿರೋದು. ಅವ್ರು ಇನ್ನೂ ಏನಾದರೂ ಸಾಧನೆ ಮಾಡ್ಬೋದು. ಅವ್ರಿನ್ನೂ ಓದ್ಲಿ ಬಿಡಿ. ಆದರೆ ಯಾವುದಕ್ಕೆ ಆದರೂ ಒಂದು ಮಿತಿ ಇರುತ್ತಲ್ವಾ? ಇವನು ಹೀಗೆ ಓದ್ತಾ ಹೋಗ್ತಿದ್ರೆ ತನ್ನ ಜಾತಿ ಜನರಿಗೆ ಅವ್ನಿಗೆ ಹೇಗೆ ಸಹಾಯ ಮಾಡೋಕ್ಕಾಗತ್ತೆ? ಏನೂ ಅರ್ಥ ಆಗ್ತಿಲ್ಲ. ಏನ್ ಮಾಡೋದು? ಹೇಗೆ ಮಾಡೋದು? ಹೇಗೆ ಭೀಮಾ ಸಹಿ ಹಾಕಿರೋ ಒಪ್ಪಂದ ಪತ್ರನ ರದ್ದು ಮಾಡೋದು? ನನಗೇನು ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ತರೋದು ಅಂತ. ಎಲ್ಲಿಂದ ತರಲಿ? ಅತಿ ಆಗೋಯ್ತು. ತುಂಬಾ ಸಮಯ ಕೊಟ್ಬಿಟ್ಟೆ ಅವ್ರಿಗೆ ನಾನು. ಇನ್ನು ಆಗಲ್ಲ, ಕೊಡಲ್ಲ. ಇವತ್ತು ಭೀಮನ್ ಕುಟುಂಬದವ್ರು ಯಾರೇ ನನ್ನ ಕಣ್ಣಿಗೆ ಬಿದ್ರು ಸರಿ, ದೇವರಾಣೆಗೂ ಈ ಕತ್ತಿಯಿಂದ ಅವ್ರನ್ನ ಕತ್ತರಿಸ್ಬಿಡ್ತೀನಿ. ತುಂಡು ತುಂಡ ಕತ್ತರಿಸಿ ಬಿಸಾಕ್ತೀನಿ. ಅಯ್ಯೋ ಶಿಶುಪಾಲಣ್ಣ, ನಿಮ್ ತಂದೆಯವರು ಅಲ್ಲಿ ಕತ್ತಿ ಇಟ್ಕೊಂಡು ಬೀದ್ ಬೀದಿಲಿ ಓಡಾಡ್ತಿದ್ದಾರೆ. ಭೀಮನ್ ಕಡಿಯವ್ರು ಯಾರೇ ಕಂಡ್ರು ಕಡಿತೀನಿ ಅಂತ ಓಡಾಡ್ತಿದ್ದಾರೆ. ಏನು? ಅಪ್ಪ ಯಾಕೆ ಹೀಗಾಡ್ತಿದ್ದಾರೆ? ಯಾಕಿದೆಲ್ಲ ಆಗ್ತಾ ಇದೆ? ಇವತ್ತು ಈ ರಾಮ್ಜಿ ಸಾವು ನನ್ನ ಕೈಯಲ್ಲಿದೆ. ಇವನ್ ತಲೆ ಕಡ್ದು ನಮ್ ಜಾತಿಯವ್ರ ಸಭೆ ಮುಂದೆ ತಗ್ಲಾಕ್ಬಿಡ್ತೀನಿ.
ಆಗ್ಲೇ ನಾನು ಕಳ್ಕೊಂಡಿರೋ ವಿಶ್ವಾಸ ಮತ್ತೆ ವಾಪಸ್ ಪಡೆಯೋಕೆ ಸಾಧ್ಯ. ಇವತ್ತು ಆ ರಾಮ್ಜಿ ಕಥೆನ ನಾನು ಮುಗಿಸ್ತೀನಿ. ಈ ಜಗತ್ತೇ ನೆನ್ಪಿಟ್ಕೋಬೇಕು ಭೀಮ್ರಾವ್ ಅವರಪ್ಪ ರಾಮ್ಜಿ ಕೊನೆ ಯಾರಿಂದ ಆಯ್ತು ಅಂತ. ಶಿಶುಪಾಲ ನೀನಾ? ಅಪ್ಪ ಬಿಡಿ ಕತ್ತಿನ, ತಲೆ ಕಟ್ಟಿದ್ಯಾ ನಿಮ್ಗೆ? ಬಿಡಿ ಬಿಡು ಶಿಶುಪಾಲ, ಇವತ್ತು ನಾನು ಇವನ್ನ ಉಳ್ಸಲ್ಲ. ಬಿಡು ನನ್ನ. ಅಪ್ಪ ಸುಮ್ನಿರಿ. ಏ ರಾಮ್ಜಿ ಹಿಂದೆ ಹೋಗು, ಸಾಯಕ್ಕಿಷ್ಟನ ನಿಂಗೆ? ಇವತ್ತು ಇವನ್ನ ಸಾಯಿಸ್ತೀನಿ. ಬಿಡು ನನ್ನ. ಅಪ್ಪ ಇವನ್ನ ಸಾಯಿಸೋದ್ರಿಂದ ಏನು ಲಾಭ ಇಲ್ಲ. ಸಮಾಜದಿಂದ ಆಗ್ಲೇ ದೂರ ಹಾಕಿದ್ದಾರೆ. ಇವನ್ ಸಾಯಿಸಿದ್ರೆ ನಿಮ್ಮನ್ ಜೈಲ್ಗೆ ಹಾಕ್ತಾರೆ. ಕೋಪದಲ್ಲಿ ಕೊಲೆಗಾರ ಆಗ್ಬೇಡಿ ಅಪ್ಪ. ಬಿಡಿ ಇದನ್ನ, ಬಿಡಿ ಕತ್ತಿನ. ಎಂಥ ವಿಚಿತ್ರ ಜೀವನ ನಿಮ್ದು. ಕಾರಣನೇ ಇಲ್ದೇನೆ ನಮಗೆಲ್ಲ ನೀವು ಕಷ್ಟ ಕೊಟ್ಟು ನಿಮ್ಮ ಸಮಾಜದಿಂದಾನೇ ಬಹಿಷ್ಕಾರ ಹಾಕಿಸ್ಕೊಂಡಿದ್ದೀರಾ. ಇನ್ನು ನಮ್ಮ ಮೇಲೆ ನಿಮ್ಗೆ ಹಾಗೇನೆ ತೀರಿಲ್ವಾ? ಇನ್ನು ಹಾಗೆ ತೀರಿಲ್ಲ. ನಿನ್ನ ಸಾಯಿಸಿದ ಮೇಲೆನೆ ನನಗ್ ಸಮಾಜದಲ್ಲಿ ಹೋಗಿರೋ ಮರ್ಯಾದೆ ವಾಪಸ್ ಬರೋದು. ಅಯ್ಯೋ ಅಪ್ಪ, ರಾಮ್ಜಿನ ಯಾಕೆ ಕೊಲ್ತಿದ್ದೀರಾ ಅಂತನಾದ್ರೂ ಹೇಳಿ. ನನಗ್ ನನ್ನ ಮರ್ಯಾದೆನೆ ಮುಖ್ಯ. ಅಪ್ಪ ನನ್ನ ಮಾತಾದ್ರೂ ಸ್ವಲ್ಪ ಬಿಡಿ. ಬಿಡ್ರೋ. ಅಪ್ಪ ನನ್ನ ಹತ್ರ ಒಂದು ಉಪಾಯ ಇದೆ, ಸ್ವಲ್ಪ ನನ್ನ ಮಾತು ಕೇಳಿ. ನಾನ್ ಯಾರ ಮಾತು ಕೇಳಲ್ಲ. ನನಗ್ ನನ್ನ ಮರ್ಯಾದೆ ಮುಖ್ಯ. ನನಗ್ ಮರ್ಯಾದೆ ಬೇಕು. ನನ್ನ ಮಾತನ್ನ ಕೇಳಿ. ನೀವು ಕಳ್ಕೊಂಡಿರೋದು ನಿಮಗೆ ಸಿಗತ್ತೆ. ಬಿಡಿ ಬಿಡಿ, ಕತ್ತಿ ಬಿಡಿ ಅಣ್ಣ, ಕತ್ತಿ ಬಿಡಿಸು. ಬಿಡಿಯಪ್ಪ, ಬಿಡಿಯಪ್ಪ. ತಗೊಳ್ಳೋ. ಅಯ್ಯೋ ಅಪ್ಪ, ನಂಗೊಂದು ವಿಷಯ ಬಂದಿದೆ. ಈ ರಾಮ್ಜಿ ಈಗ ತಾನೆ ಆ ಮಹಾರಾಜರ ಮಂತ್ರಿಗಳನ್ನ ನೋಡ್ಕೊಂಡು ಬಂದಿದ್ದಾನೆ ಅಲ್ವಾ? ಕಾಲಿಗೆ ಬಿದ್ದು ಕೇಳ್ಕೊಂಡಿದ್ದಾನೆ. ಅವನಿಗೆ ಮಂತ್ರಿಗಳೊಂದು ದಾರಿ ಹೇಳಿದ್ರು, ಆದ್ರೆ ಅದಕ್ಕೆ ರಾಮ್ಜಿ ಹತ್ರ ದುಡ್ಡಿಲ್ವಲ್ಲ ಅಲ್ವಾ? ರಾಮ್ಜಿ ಏನ್ ಹೇಳ್ತಿದ್ಯೋ ನೀನು? ಹೇಳೋದನ್ನ ಅರ್ಥ ಆಗೋ ತರ ಹೇಳು. ಹೇಳು. ಹೇಳ್ತೀನಿ. ಮೊದಲು ರಾಮ್ಜಿ ಹತ್ರ ಸ್ವಲ್ಪ ಮಾತಾಡೋಣ. ನಂಗೆ ಗೊತ್ತು ರಾಮ್ಜಿ, ನಿನ್ನ ಹತ್ರ ನಯ ಪೈಸನೂ ಇಲ್ಲ. ಮಹಾರಾಜರು ನಿನ್ ಮಗನ್ ಕೊಟ್ಟಿರೋ ವಿದ್ಯಾರ್ಥಿ ವೇತನನ ವಾಪಸ್ ಕೊಡಕ್ಕಾಗಲ್ಲ. ಏನು ತೊಂದರೆ ಇಲ್ಲ, ನಾವು ಕೊಡ್ತೀವಿ ನಿಂಗೆ ದುಡ್ಡನ್ನ ಅಲ್ವಾ ಅಪ್ಪ? ಈ ಸಹಾಯಕ್ಕೆ ನಮ್ ಷರತ್ಗೆ ನೀನ್ ಒಪ್ಕೋಬೇಕಾಗತ್ತೆ. ಯೋಚನೆ ಮಾಡು. ಈ ಭೀಮ ಒಂದ್ ವೇಳೆ ಮಹಾರಾಜರು ಹತ್ರ ಕೆಲ್ಸಕ್ಕೆ ಹೊರಟ ಅಂತ ತಿಳ್ಕೊ. ಆಗ ಅವನು ಹಿಡ್ತಾ ಎಲ್ಲಿವರೆಗೂ ಹೋಗ್ಬೋದು ನೋಡು. ಅವನು ಒಂದ್ಸಲ ಮಹಾರಾಜರ ಹತ್ರ
ಮತ್ತೆ ಅವ್ರ ಮಂತ್ರಿಗಳ ಹತ್ರ ಅಧಿಕಾರಿಗಳ ಹತ್ರ ಇವನು ಓದ ಅಂತ ಇಟ್ಕೋ, ನಮ್ಮನ್ನೆಲ್ಲ ಹೆಂಗ್ ಕಾಣ್ಬೋದು ಯೋಚನೆ ಮಾಡಿ. ಕಿಮ್ಮತ್ತೇ ಇರಲ್ಲ. ಬರ್ದಿಟ್ಕೋ, ಹೆಜ್ಜೆ ಹೆಜ್ಜೆಗೂ ನಮ್ಮನ್ನ ಹೆದರ್ಸ್ಕೊಂಡೇ ಇರ್ತಾನೆ. ನಮ್ ಮುಂದೆ ಅವನು ಹೆಂಗ್ ಭಾಷಣ ಮಾಡ್ತಾನೆ ಅಂದ್ರೆ ಅವನು ನಮ್ಮ ಮೇಲ್ ಕೂತ್ಕೊಂಡು ಸವಾರಿ ಮಾಡೋದಂತೂ ಪಕ್ಕ. ಅದಂತೂ ನಿಜ. ಈ ಭೀಮ ಬಹಳ ಚಾಲಾಕಿ. ಒಂದ್ಸಲ ಮಹಾರಾಜರ ಹತ್ರ ಕೆಲಸ ಮಾಡೋದಕ್ಕೆ ಹೊರಡ್ಲಿ, ನಮ್ಮ ಕತೆ ಅಲ್ಲಿಗೆ ಮುಗೀತು ಅಂತಾನೆ. ಏನಂತೀರ ನಂಜುಂಡಣ್ಣ? ಆದ್ರಿಂದ ಈ ಬುದ್ಧಿವಂತ ಅನ್ಸ್ಕೊಳ್ಳೋನು ತನಗೆ ಮುಂದೆ ಬರುವಂತಹ ಅಪಾಯನ ಈಗಲೇ ಅರ್ಥ ಮಾಡ್ಕೋತಾನೆ. ನಾವೆಲ್ಲರೂ ಇವತ್ತೇ ವಠಾರಕ್ಕೆ ಹೋಗಿ ರಾಮ್ಜಿ ಪರವಾಗಿ ನಿಂತ್ಕೊಂಡು ಆ ಭೀಮ್ರಾವ್ನ ಮಹಾರಾಜರ ಹತ್ರ ಕೆಲ್ಸಕ್ಕೆ ಹೋಗದೆ ಇರೋ ಥರ ಮಾಡೋಣ. ಇದು ನಂಜುಂಡಣ್ಣನ ಉಪಾಯ ಅಂದ್ರೆ ಈಗ ನನಗೆಲ್ಲ ಅರ್ಥ ಆಗ್ತದೆ. ವಿಷಯ ಅರ್ಥ ಆಯ್ತಲ್ಲ? ಒಳ್ಳೇದಾಯ್ತು. ಯೋಚಿಸ್ಬೇಡ. ನಿನ್ನ ಹತ್ರ ದುಡ್ಡಿದ್ರೆ ತಾನೇ ಮಹಾರಾಜರಿಗೆ ಕೊಡೋಕ್ಕಾಗೋದು. ಇಲ್ಲ ಅಂದ್ರೆ ನಿನ್ ಮಾತು ಕೇಳ್ತಾರ? ಅದಕ್ಕೆ ನಾನು ಏನು ಮಾಡಬೇಕು ಅಂತ ಹೇಳಿ. ಇದನ್ನ ನಾನು ಹೇಗೆ ಮಾಡೋಕ್ಕಾಗತ್ತೆ? ಜನ ನನ್ನ ತಪ್ಪಾಗಿ ತಿಳ್ಕೊಳ್ತಾರೆ. ಜನ ಏನಾದರೂ ಅಂದ್ಕೊಳ್ಳಿ, ನೀನು ಮಾತ್ರ ಈ ಕೆಲಸ ಮಾಡಲೇಬೇಕು. ತುಂಬಾ ಯೋಚಿಸ್ಬೇಡ ರಾಮ್ಜಿ, ಮಗನ್ ಭವಿಷ್ಯದ ಪ್ರಶ್ನೆ. ಸರಿ, ನನ್ನ ಮಗನ ಭವಿಷ್ಯಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡಕ್ ಸಿದ್ಧ. ಸರಿ, ಹಾಗಾದ್ರೆ ಷರತ್ತನ್ನು ಪೂರ್ತಿ ಮಾಡಿದ್ರೆ ನಿನ್ ದುಡ್ಡು ನಿನ್ಗೆ ಸಿಗುತ್ತೆ. ಅಪ್ಪ, ಭೀಮ್ರಾವ್ಗೆ ಮಹಾರಾಜರಿಗೆ ಹತ್ರ ಆಗಕ್ಕೆ ಯಾಕೆ ಬಿಡಬೇಕು? ರಾಮ್ಜಿ ನಮ್ಮ ಷರತ್ತಿಗೆ ಒಪ್ಪಿದ್ದಾನೆ. ಆಗ ಭೀಮ್ರಾವ್ನ ರಾಜರಿಂದ ದೂರ ಮಾಡ್ಬೋದು, ಅವ್ರ ಅಪ್ಪನಿಂದ ಕೂಡ ಅವನ್ನ ದೂರ ಮಾಡಬಹುದು. ಆ ಭೀಮ್ರಾವ್ನ ದೊಡ್ಡ ಶಕ್ತಿ ಅಂದ್ರೆ ಅವ್ರ ಅಪ್ಪ ಆ ರಾಮ್ಜಿ. ಅಪ್ಪನಿಂದನೇ ದೂರ ಮಾಡಿದ್ರೆ ಮುಗೀತು. ಅಪ್ಪ, ಈ ಕತ್ತಿಗಿತ್ತಿ ಎಲ್ಲ ಹೊರಗೆ ತೆಗಿಬೇಡಿ. ಆ ಭೀಮ್ರಾವ್ ಕೇಸ್ ಆಗ್ತಾನಷ್ಟೇ. ಅಪ್ಪ, ಬುದ್ಧಿವಂತಿಕೆಯಿಂದ ಆಗೋ ಕೆಲ್ಸಕ್ಕೆ ಕತ್ತಿ ಯಾಕೆ ತೆಗಿಬೇಕು ಹೇಳಿ? ಒಂದು ಸಲ ಭೀಮ ಏನಾದರೂ ಮಹಾರಾಜರ ಹತ್ರ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರೆ ಅಲ್ಲಿಂದ ಬರೋಕ್ಕಾಗೋದೇ ಇಲ್ಲ. ನಾನೇ ಮಂತ್ರಿಗಳ ಹತ್ರ ಹೋಗಿ ಮಾತಾಡ್ತೀನಿ. ಆದರೆ ಇದನ್ನ ಭೀಮನ ಹತ್ರ ಏನು ಹೇಳಕ್ ಹೋಗ್ಬೇಡಿ. ಮಾವ ಇನ್ನೂ ಬಂದಿಲ್ವಾ? ಅಲ್ಲಿ ಏನ್ ಮಾತಾಡ್ತಿರ್ತಾರೋ ಏನೋ. ರಮಾ, ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ಯಾ? ಇಲ್ವಲ್ಲ, ಏನೂ ಇಲ್ಲ. ನಾನ್ಯಾಕೆ ನಿಮ್ಮ ಹತ್ರ ಮುಚ್ಚಿರ್ಲಿ?
ಹೋಗು ಜಿಜಾಬಾಯಿ, ತಯಾರಾಗು, ಹಾಗೆ ಹೊರಗೋಗಿ ಬರೋಣ. ನಮ್ಮ ಮದುವೆ ಆದಾಗಿಂದ ನೀನು ಯಾವಾಗಲೂ ಹೇಳ್ತಾ ಇರ್ತೀಯಲ್ಲ, ನಾನಿನ್ನ ಎಲ್ಲೂ ಕರ್ಕೊಂಡು ಹೋಗೇ ಇಲ್ಲ. ನಾನಿನ್ನ ಇವತ್ತು ಆಚೆ ಕರ್ಕೊಂಡು ಹೋಗ್ತಿದ್ದೀನಿ. ಹೋಗು, ತಯಾರಾಗ್ಬಾ. ನಾನು ಹಗ್ಲಗನ್ಸ್ ಕಾಣ್ತಿಲ್ಲ ತಾನೆ? ಇಲ್ಲ ತಮಾಷೆ ಮಾಡ್ತಿದ್ದೀರಾ? ಇಲ್ಲ, ನಾನ್ಯಾಕೆ ತಮಾಷೆ ಮಾಡಲಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಹೋಗು, ಸಿದ್ಧಾಗ್ಬಾ. ಹೀಗೆ ಹೋಗಿ ಹಾಗೆ ಬರ್ತೀನಿ. ಅಪ್ಪ, ಇವತ್ತು ಯಾಕೆ ಈ ರೀತಿ ವಿಚಿತ್ರವಾಗಿ ಮಾತಾಡ್ತಿದ್ದೀರಾ? ಎಲ್ಲ ಸರಿಯಾಗೈತೆ ತಾನೆ? ಹಾ, ಎಲ್ಲ ಸರಿ ಇದೆ. ಏನಾಯ್ತು? ನನ್ನ ಹೆಂಡ್ತಿನ ಹೊರಗೆ ಕರ್ಕೊಂಡು ಹೋಗೋ ಆಗಿಲ್ವಾ? ಯಾಕೆ ಕರ್ಕೊಂಡು ಹೋಗ್ಬಾರ್ದು? ಆದ್ರೆ ಹೀಗೆ ದಿಢೀರಂತ ರಮಾ, ನಾವು ಬರೋದು ಸ್ವಲ್ಪ ತಡ ಆಗ್ಬೋದೇನೋ ರಮಾ. ಈ ಅಕ್ಕಿನ ಸ್ವಲ್ಪ ಒಳಗಿಟ್ಬಿಡಮ್ಮ. ಮಾವ ಏನ್ ಮಾಡಕ್ ಹೊರಟಿದ್ದಾರೆ ಏನೋ ಅರ್ಥನೇ ಆಗ್ತಿಲ್ಲ. ಅಪ್ಪ, ರಮಾ ನಿಮ್ಮ ಹತ್ರ ಮಾತಾಡದ್ಲಲ್ವಾ? ಹಾ, ಮಾತಾಡದ್ಲು. ಈಗ ನಾವು ಹೊರಗೆ ಹೋಗ್ತಾ ಇದ್ದೀವಿ, ಬಂದ್ಮೇಲೆ ಮಾತಾಡೋಣ. ಸರಿ. ಅಮ್ಮ, ಈಗ ತಾನೇ ಕೇಳಿಸ್ಕೊಂಡ್ ಬಂದೆ, ರಾಮ್ಜಿ ಅಣ್ಣ ಜೀಜಾಬಾಯಿನ ಎಲ್ಲೋ ಹೊರಗ್ ಸುತ್ತಾಡ ಕರ್ಕೊಂಡು ಹೋಗ್ತೀನಿ ಅಂತ ಇದ್ರು. ಏನು? ಹೌದು, ಯಾವತ್ತೂ ಅವ್ರ ಜೀಜಾಬಾಯಿ ಜೊತೆ ಹೋಗಕ್ ಇಷ್ಟನೇ ಪಡ್ತಿರ್ಲಿಲ್ಲ. ಇವತ್ ದಿಢೀರಂತ ಜೀಜಾಬಾಯಿ ಹತ್ರ ರಾಮ್ಜಿ ಅಣ್ಣ ಹೇಳ್ತಿದ್ರು ಹೊರಗ್ ಸುತ್ತಾಡೋಣ ಬಾ ಅಂತಿದ್ರು. ರಾಮ್ಜಿ ಹಾಗೆ ಹೇಳಿದ್ರ? ಏನೋ ವಿಷಯ ಇದೆ, ಆದ್ರೆ ರಾಮ್ಜಿ ಅದನ್ನ ಮುಚ್ಚಿಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ರಾಮ್ಜಿ ಅಣ್ಣ ರಮಂಗ್ ಹೇಳಿದ್ರು ಬರೋದ್ ಸ್ವಲ್ಪ ತಡ ಆಗತ್ತೆ, ಅಷ್ಟ್ರಲ್ಲಿ ಜೀಜಾಬಾಯಿ ಹೊರಗ್ ಅಕ್ಕಿ ಒಣಗ್ ಹಾಕಿದಾಳಲ್ಲ, ನೀನ್ ಒಳಗಿಟ್ಬಿಡು ಅಂತಿದ್ರು. ರಾಮ್ಜಿ ಎಲ್ಲಿ ಕರ್ಕೊಂಡು ಹೋಗ್ತಿರ್ಬಹುದು? ನಾನ್ ತಯಾರಾಗಿದ್ದೀನ್ರಿ. ನಡೀರಿ, ನೀವು ನನ್ನನ್ನ ಎಲ್ಲೇ ಕರ್ಕೊಂಡು ಹೋಗ್ತಿದ್ದೀರಾ? ನಡಿ. ರಾಮ್ಜಿ, ರಾಮ್ಜಿ, ಎಲ್ಲಿಗೆ ಹೋಗ್ತಿದ್ದೀರಾ? ನಾವಿಬ್ರು ಹೊರಗೆ ಹೋಗ್ತಿದ್ದೀವಿ ಅನ್ಕೂಡ್ಲೆ ನಾವೆಲ್ಲೋ ಬಿದ್ದು ಕಾಲ್ ಮುರ್ಕೊಂಡಂಗ್ ಬರ್ತಿದ್ದೀರಲ್ಲ. ನೋಡಿ ಅಕ್ಕ, ನಿಮ್ಮಣ್ಣಂಗೆ ಸುಮ್ಮನೆ ಪ್ರಶ್ನೆ ಕೇಳಬೇಡಿ. ರಾಮ್ಜಿ ಯಾಕೇನಾಯ್ತು, ಯಾಕೆ ಹೀಗೆಲ್ಲ ಆಡ್ತಿದ್ಯಾ ಅಂತ ಕೇಳಬೇಡಿ ನೀವು. ನಂಗೆ ಆಶ್ಚರ್ಯ ಆಗ್ತಿದೆ, ಇವ್ರು ಯಾಕಪ್ಪ ನನ್ನನ್ನು ಕರಿತಿದ್ದಾರೆ ಅಂತ. ಆದರೆ ಅದಕ್ಕೆ ಕಾರಣ ಎಲ್ಲ ಕೇಳಕ್ಕೆ ಹೋಗಲ್ಲ ನಾನು. ನಂಗಂತೂ ಖುಷಿ ಇದೆ. ಜೀವನದಲ್ಲಿ ಮೊದಲನೇ ಸಲ ನನ್ನ ಗಂಡ ನನ್ನನ್ನು ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾರೆ. ಅದಿರ್ಲಿ ರಾಮ್ಜಿ, ನೀನ್ ಹೆದರ್ಕೊಂಡು ಓಡೋಗ್ತಿಲ್ಲ ತಾನೆ? ನಿನ್ ಮಗ ಭೀಮ್ರಾವ್ ನಿನ್ ಮಾತನ್ನ ಕೇಳ್ತಿಲ್ಲ ಅಂತ.
ನಿನ್ ಮಗನ ಓದಿಸ್ಬೇಕು ಅಂತಿದ್ಯಾ. ಒಳ್ಳೇದು, ನಾವೆಲ್ಲ ನಿನ್ ಪರವಾಗೇ ಇರ್ತೀವಿ ರಾಮ್ಜಿ. ಹೌದು ಭೀಮಾ, ನೀನೇನೋ ಏನು ಹೇಳ್ತಾರೆ ಅದಕ್ಕೆ, ಗ್ರ್ಯಾಜುಯೇಷನ್ ಡಿಗ್ರಿ ತಗೊಂಡಿಯಲ್ಲ, ಆಗಲೇ ನಮ್ಮೆಲ್ಲರಿಗೂ ಅನಿಸಿತ್ತು ನೀನು ಮುಂದೆ ಓದಿದ್ರೆ ಒಳ್ಳೇದು ಅಂತ. ಜನಾರ್ದನ ಸರಿಯಾಗೇ ಹೇಳ್ತಿದ್ದಾನೆ ನೋಡು. ನೀನು ಯಾವುದೇ ಕಾರಣಕ್ಕೂ ಓದು ನಿಲ್ಲಿಸಲೇಬೇಡ ಭೀಮ್ರಾವ್. ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ನನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ದಕ್ಕೆ. ನನಗೆ ಗೊತ್ತಿದೆ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಎಷ್ಟೊಂದು ಸ್ವಾರ್ಥಿತನ ಇದೆ ಅಂತ. ಇಲ್ಲ ಅಂದ್ರೆ ಭೀಮನ್ಗೆ ಒಳ್ಳೇದು ಬಯಸೋ ಮನಸ್ಸು ನಿಮಗೆ ಯಾರಿಗೂ ಇಲ್ಲ ಅಂತ ಗೊತ್ತು. ಆ ಮನಸ್ಸು ಯಾವತ್ತೂ ನಿಮಗೆ ಬರಲ್ಲ ಅಂತನೂ ಗೊತ್ತು ಅಲ್ವಾ? ಬನ್ನಿ ಹೋಗೋಣ. ಬಾ.